ಪೂಜೆ ಅಜ್ಜಿ ಸ್ಟೈಲ್, ಪಾರ್ಟಿ ಪಾವ್ನಿ ಸ್ಟೈಲ್. ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ನಿ. ಕಮಿಂಗ್ ಇಟ್ಸ್ ಅ ಸೆಲ್ಫಿ ಟೈಮ್. ಇವತ್ತಂತೂ ಸಖತ ಕಾಣಿಸ್ತಾ ಇದೆಯಾ? ಸ್ವಲ್ಪನಾದ್ರೂ ಎಚ್ಚರ ಇರ್ಲಿ. ಮಕ್ಳ ಮೇಲ ಅಲ್ಲ, ನಿಮ್ ವಯಸ್ಸಿನ ಮೇಲೆ. ಹೇ ಖುಷಿ ಬೇಬಿ. ಹಾಜಿ. ನಿಮ್ಮಮ್ಮ ಎಲ್ಲಿ? ಮನೆಗೆ ಹೊರಟೋದ್ಲ? ಇಲ್ಲ ಅಜ್ಜಿ, ಸೀರೆ ಚೇಂಜ್ ಮಾಡ್ತಾ ಇದಾರೆ. ಆಕ್ಚುಲಿ ಟೀಮ್ ಅಕೋರಿಂಗ್ ರೆಡಿ ಆಗ್ಬೇಕಿತ್ತಲ್ವಾ, ಅದಕ್ಕೆ ನಾನು ನನ್ ಸಾರಿ ಕೊಟ್ಟೆ. ಖುಷಿ, ಹೌಸ್ ಇಟ್? ವೆರಿ ಬ್ಯೂಟಿಫುಲ್ ಮಾಮ್. ದೇವರು ವರವನ್ನು ಕೊಟ್ರೆ ನಾನ್ ನಿನ್ನೆ. ಅಯ್ಯೋ ಸಾರಿ, ನನಗೆ ಮುಂದಿನ ಲೈನ್ ಮರ್ತೋಗಿದೆ. ನೀವೇನಾದ್ರೂ ನನ್ ಜೊತೆ ಕಾಫಿಗೆ ಬಂದ್ರೆ ಆಗ ನೀವ್ ಇವ್ರಿಗೆ ನೆನಪಾಗ್ಬೋದು. ಟ್ರೀಟ್ಮೆಂಟ್ ಯಾಕೆ ಕೊಡಿಸ್ತಿಲ್ಲ? ಯಾವಾಗಂದ್ರವಾಗ ಫ್ಲರ್ಟ್ ಮಾಡ್ತಿರ್ತಾರೆ. ತಾತ ನೀವೇನ್ ಮಾಡ್ತಾ ಇದೀರಾ? ನಮ್ಮ ಅತ್ತೆ ಅವರು. ಬಟ್ ಐ ಡೋಂಟ್ ಮೈಂಡ್ ಮಗ. ಇದ್ರಲ್ಲಿ ನನ್ ತಮ್ಮಂದೇನು ತಪ್ಪಿಲ್ಲ. ನೀನಿವತ್ತು ನಿಜವಾಗ್ಲೂ ಚೆನ್ನಾಗ್ ಕಾಣ್ತಿದ್ಯಾ. ಎಕ್ಸ್ಕ್ಯೂಸ್ ಮೀ, ನೀವ್ ನಂಗ್ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀರಾ? ಆಮ್ ಐ ಡ್ರೀಮಿಂಗ್? ನೀವ್ ಹೇಳೋದ್ ಕೇಳಿದ್ರೆ ನಾನ್ ತಲೆ ಸುತ್ತ ಬೀಳೋಗಾಗ್ತಿದೆ. ಆ ತರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿನ್ನ ನಿನ್ ಕಾರಲ್ಲಿ ಎತ್ತಾಕಿ ಮನೆ ಕಳಿಸ್ತೀವಿ. ಆಮೇಲೆ ನೆಮ್ಮದಿಯಿಂದ ಪಾರ್ಟಿ ಮಾಡ್ಬೋದು. ಅಮ್ಮ, ಅಪ್ಪ ಸರಿ ಬನ್ನಿ. ಗುಡ್ ಈವ್ನಿಂಗ್ ಎವ್ರಿವಾನ್. ತುಂಬಾ ಬೇಗ ಬಂದ್ಬಿಟ್ಟಿದ್ಯಾ. ತಯಾರಾಗಕ್ಕಿಂದು ಟೈಮ್ ತಗೊಂಡು ನಾಳೆ ಬರ್ಬೋದಿತ್ತು. ಆಂಟಿ, ನಾನ್ ನಮ್ಮನೆಗ್ ಹೋಗಿರ್ಲಿಲ್ಲ. ನಂದಿನಿ ಮನೇಲೆ ರೆಡಿ ಆದೆ. ವಾವ್, ಲವ್ಲಿ ಥೀಮ್ ಪಾವ್ನಿ. ಆದ್ರೆ ನಿಮ್ಗಂತೂ ಬ್ಲ್ಯಾಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ತುಂಬಾ ಟ್ಯಾಕಿ, ಟಿಪಿಕಲ್ ಮತ್ತೆ ಫ್ಲಾಶಿ ಅನ್ಸುತ್ತಲ್ಲ? ಐ ವಾಸ್ ರಾಂಗ್. ಬ್ಲ್ಯಾಕ್ ಅಂಡ್ ಗೋಲ್ಡ್ ತುಂಬಾ ಕ್ಲಾಸಿ ಆಗಿದೆ. ಮುದ್ಕಿ ಭಾಷೆಲ್ ಕರಿಯೋ ಈ ಮೈದಾ ಡಬ್ಬ ಇದ್ದಕ್ಕಿದ್ದಾಗೆ ವಿಷ್ಣುದಿಂದ ಅಮೃತ ಆಗ್ಬಿಟ್ಟಿದ್ದಾಳೆ. ಇವಳು ನಿಜವಾಗ್ಲೂ ಇಷ್ಟು ಬದಲಾಗಿದ್ದಾಳೋ ಅಥವಾ ನನ್ಗೆ ಎಲ್ಲಾದ್ರೂ ಮಿಸ್ ಹೊಡಿತಿದ್ಯೋ? ಬನ್ನಿ, ವಿಂಟರ್ ಕಾಲ್ ಮಾಡ್ಬೇಕು, ಹಾಗೆ ಕೇಕು ಕಟ್ ಮಾಡ್ಬೇಕು. ನೋ, ನೀವ್ ಇಬ್ರು ಹುಷಾರಾಗಿದ್ದೀರಾ? ಮಮ್ಮಿ ಇರೋ ಕಡೆ ತಪ್ಪು ಹೇಗಾಗಕ್ ಸಾಧ್ಯ? ಮಮ್ಮಿ ಯಾವಾಗ್ಲೂ ನಿಭಾಯಿಸ್ತಾರೆ. ಈಗ ಈ ಬಾಂಬ್ ಸಿಡ್ದೆ ಸಿಡಿಯತ್ತೆ. ಯು ರೈಟ್ ಪಾವ್ನಿ. ಅನುಪಮ ಯಾವಾಗ್ಲೂ ಎಲ್ಲ ನಿಭಾಯಿಸ್ತಾಳೆ. ಸೌತಿ ಪರ್ಮನೆಂಟ್ ಗೆಳತಿ ಆಗೋದ್ಲಾ? ಯಾ, ಮಮ್ಮಿ ತರ ಯಾರು ಇರಕ್ಕಾಗಲ್ಲ, ಹಾಗೆ ಅವ್ರ ಸ್ಥಾನ ಯಾರು ತಗೊಳಕ್ಕಾಗಲ್ಲ. ಕೇಕ್ ಕಟ್ ಮಾಡುವ? ಹಾ ನಡೀರಿ, ಲೆಟ್ಸ್ ಕಟ್ ದ ಕೇಕ್. ಅಯ್ಯೋ ಪಾವನಿ, ಸಮರ್ಥ ವಿಡಿಯೋ ಕಾಲ್ ಮಾಡು. 3 ಸಲ ಮಾಡ್ದೆ ಮಾವ, ಅವ್ನ್ ಫೋನೇ ತೆಗಿತಿಲ್ಲ. ಅಯ್ಯೋ, ಅವ್ನ್ ಬ್ಯುಸಿ ಇರ್ಬೇಕು. ಫ್ರೀ ಆದಾಗ ಕಾಲ್ ಬ್ಯಾಕ್ ಮಾಡ್ತಾನ್ ಬಿಡು. ಅಷ್ಟರಲ್ಲಿ ನಾವೆಲ್ಲ ಕೇಕ್ ಕಟ್ ಮಾಡೋಣ. ಕೇಕ್ ತುಂಬಾ ಚೆನ್ನಾಗಿದೆ ಅಮ್ಮ. ಈ ಡೆಕೋರೇಟ್ ಮಮ್ಮಿನೇ ಮಾಡಿದ್ದು. ಹೌ ಕ್ಯೂಟ್! ಅಮ್ಮ ಕೇಕ್ ಮಾಡಿದ್ರೆ ಅದನ್ ಹೆಂಡತಿ ಐ ಮೀನ್ ಅನುಪಮ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಗರ್ಲ್ ಫ್ರೆಂಡ್ ಕೂಡ ಕೇಕ್ ತಂದಿದ್ದಾಳೆ. ವಾವ್, ವಾಟ್ ಅ ಕ್ಯೂಟ್ ಫ್ಯಾಮಿಲಿ. ಕೊನೆಗೂ ನೀನ್ ಮಾತಾಡ್ಬಿಟ್ಟಿಯಲ್ಲ. ನನಗಂತೂ ಬೆಳಗ್ಗೆಯಿಂದ ಒಂದೇ ಚಿಂತೆ ಆಗ್ಬಿಟ್ಟಿತ್ತು, ನೀನ್ ಬಾಯಿಗೇನಾದ್ರೂ ಆಗಿದ್ಯಾ ಅಂತ. ಕಮಾನ್ ಅಣ್ಣ, ಅಪ್ಪನ್ ಬರ್ಡೇ ಕೇಕ್ ಯಾವಾಗ್ಲೂ ನಾವೇ ಕಟ್ ಮಾಡೋದಲ್ವಾ? ಹಾ, ಆದ್ರೆ ಇವತ್ತು ಸಮರ್ತಿಲ್ವಲ್ಲ, ಸ್ವಲ್ಪ ಬೇಜಾರಾಗ್ತಿದೆ. ನಾನು ಅವನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಹಾ ನೋಡಿ, ಸಮರ್ಥ್ ಬಂದ್ಬಿಟ್ಟ. ಹಾಯ್ ಗಾಯ್ಸ್. ವಿಂಟರ್, ನೀನ್ ನನ್ ಫೋನ್ ಯಾಕೆ ತೆಗಿಲಿಲ್ಲ? ಅಯ್ಯೋ, ಬಾತ್ರೂಮ್ ಅಲ್ಲಿ ಇದ್ದೆ ಸ್ವೀಟಿ. ಮಿಸ್ ಕಾಲ್ ನೋಡ್ತಿದ್ದ ಹಾಗೇನೆ ತಕ್ಷಣ ಕಾಲ್ ಮಾಡಿದೆ. ಸರಿ, ನಾವೇ ಕೇಕ್ ಕಟ್ ಮಾಡ್ತಿದೀವಿ, ನೀನ್ ಅಪ್ಪನ ಹತ್ರ ಮಾತಾಡು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಮಗ್ನೆ. ಹಾಯ್ ಸಮರ್ಥ್.
ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡಿ. ಸಮರ್ಥ್, ಹುಟ್ಟುಹಬ್ಬದ ಕೇಕ್ ಕಟ್ ಮಾಡೋವರ್ಗಾದ್ರೂ ಇರು. ಬನ್ನಿ ಕೇಕ್ ಕಟ್ ಮಾಡೋಣ. ನೈಫ್ ಎಲ್ಲಿ? ಇವತ್ತಿನ ಸರ್ಪ್ರೈಸ್ ಪಾರ್ಟಿ ನಾನು ಯಾಕೆ ಇಟ್ಟಿದ್ದೀನಿ ಅಂದ್ರೆ ಇವತ್ತು ಕಾವ್ಯಂಗೆ ಪ್ರಮೋಷನ್ ಸಿಕ್ಕಿದೆ. ವಿ ಕ್ಯಾಂಡಲ್ಸ್ ಆರ್ಸೋಕ್ಕೂ ಮುಂಚೆ ವಿಶ್ ಕೇಳ್ಕೋತಾರೆ. ಅಪ್ಪಂಗ್ ಗೊತ್ತು. ನಾನ್ ಪ್ರತಿ ವರ್ಷ ಅಪ್ಪನ್ಗೆ ಬಲವಂತವಾಗಿ ವಿಶ್ ಕೇಳಿಸ್ತೀನಿ. ಅವ್ರಿಗೆ ಕಿಡ್ಡಿಶ್ ಅನ್ಸುತ್ತೆ, ಆದ್ರೂ ನಾನ್ ಹೇಳ್ದೆ ಅಂತ ಕೇಳ್ಕೊತಾರೆ. ಕಮಾನ್ ಅಪ್ಪ, ಮೇಕ್ ಅ ವಿಶ್. ನಿಮ್ ಕಣ್ ಮುಚ್ಕೊಳ್ಳಿ, ಮತ್ತೆ ನಿಮ್ ಮೈಂಡಲ್ ಫಸ್ಟ್ ಏನ್ ಬರುತ್ತೋ ಅದೇ ನಿಮ್ ವಿಶ್ ಆಗಿರುತ್ತೆ. ಜಾಬ್ ಕೇಳ್ಕೊಳ್ಳಿ ಬಿಗ್ರೆ. ಈಗ ಈ ಟೈಮಲ್ಲಿ ನಿಮ್ಗೆ ಅದೇ ತಾನೇ ಅವಶ್ಯಕತೆ ಇರೋದು. ರಾಖಿ ಅವ್ರೆ, ಯಾರಿಗ ಅರ್ಹತೆ ಇರುತ್ತೋ ಅವ್ರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಕೇಳೋ ಅವಶ್ಯಕತೆ ಇರಲ್ಲ. ಅಪ್ಪ ವಿಶ್. ಮನ್ಸಲ್ಲಿ ಮೊದ್ಲು ಏನ್ ಬಂತು ಅಪ್ಪ? ನೀವ್ ಏನ್ ನೋಡಿದ್ರಿ, ಏನ್ ಕೇಳ್ಕೊಂಡ್ರಿ? ವಿಶ್ ಹೇಳೋದಿಲ್ಲ ಮಗಳೇ, ಯಾಕಂದ್ರೆ ವಿಶ್ ಹೇಳೋದ್ರಿಂದ ವಿಶ್ ಪೂರ್ತಿ ಆಗಲ್ಲ. ದಟ್ಸ್ ಆಬ್ಸಲ್ಯೂಟ್ಲಿ ಕರೆಕ್ಟ್. ಸರಿ, ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಪಾಪಾ. ಮೊದ್ಲು ನನ್ಗೆ. ಇಲ್ಲ, ಇವತ್ತು ಮೊದಲು ನಿನಗಲ್ಲ. ಪಾಪ ಏನಿದು, ಇವತ್ತು ನನಗೆ ಫಸ್ಟ್ ತಿನ್ಸ್ಲಿಲ್ಲ. ನಿನ್ನ ಪ್ರಪಂಚಕ್ಕೆ ಮೊದಲು ತಂದಿದ್ದಲ್ವಾ? ಎಲ್ಲರಿಗಿಂತ ಲಾಸ್ಟ್ ಯಾರು ಬಂದಿದ್ದು? ಪಾವನಿ. ಅದಕ್ಕೆ ಎಲ್ಲರಿಗಿಂತ ಮೊದಲು ಅವಳು ತಿನ್ಬೇಕು. ಅಲ್ಲ, ಇದೆಂತ ಲಾಜಿಕ್ ಹೇಳಿ? ಅಣ್ಣ, ಎಲ್ ಲವ್ ಇರುತ್ತೋ ಅಲ್ಲಿ ಲಾಜಿಕ್ ಇರಲ್ಲ, ಬರೀ ಮ್ಯಾಜಿಕ್ ಇರುತ್ತೆ. ಗೊತ್ತಾಯ್ತಾ? ಮಮ್ಮ ನನ್ಗೂನು. ಅಯ್ಯೋ, ಆಫ್ ಕೋರ್ಸ್. ಅಪ್ಪ ಮಮ್ಮಿಗ್ ತಿನ್ಸಿ. ಮಮ್ಮಿ ವಿ ಮೊದಲು ಅನುಪಮಂಗ್ ತಿನ್ಸು.
ವನರಾಜ್ ಕೈಯಿಂದ ಅಲ್ದೇ ಇದ್ರು ನನ್ನ ಕೈಯಿಂದ ಆದ್ರೂ ಕೇಕ್ ತಿನ್ಬೋದಲ್ವಾ? ಸಾರಿ ಕಾವ್ಯ, ನಿನ್ ಪ್ರಮೋಷನ್ ಕೇಕ್, ನನ್ನ ಹುಟ್ಟುಹಬ್ಬದ ಕೇಕ್ ಹೇಗಾಗುತ್ತೆ? ಕಮಾನ್ ಅನುಪಮ, ಆವತ್ತು ನೀನ್ ಕೇಕ್ ತಿಂದಿರ್ಲಿಲ್ಲ, ಇವತ್ತಾದ್ರೂ ನೀನ್ ತಿನ್ಬೋದಲ್ವಾ? ಇವತ್ತು ತಿನ್ನಕ್ಕಾಗಲ್ಲ ಕಾವ್ಯ. ಅವತ್ತು ಆ ಕೇಕ್ ನಿಂದಾಗಿತ್ತು. ಇವತ್ತು ಈ ಕೇಕ್ ಮೇಲೆ ಯಾರ ಹೆಸರಿದೆಯೋ ಅವ್ರು ನಿನ್ನೋರು. ಅದಕ್ಕೆ ನಾನು ತಿನ್ನಲ್ಲ. ನಾನು ಪ್ಲೇಟ್ ತಗೊಂಬರ್ತೀನಿ. ಏನು ಪರವಾಗಿಲ್ಲ, ಪರವಾಗಿಲ್ಲ ಅನು. ಹೀಗಾಗತ್ತೆ, ಹೀಗಾಗ್ತಾನೆ ಇರುತ್ತೆ. ಸಂಬಂಧದಲ್ಲಿ ಗೊಂದಲ ಇದೆ ಅಂದ್ರೆ ಮನ್ಸಲ್ಲೂ ಗೊಂದಲ ಇರುತ್ತೆ. ಆದ್ರೆ ನೀನ್ ಗೊಂದಲ ಪಡ್ಬೇಡ. ನೀನೇನ್ ಮಾಡ್ತಿದ್ಯೋ ಅದನ್ನ ಸರಿಯಾಗಿ ಮಾಡ್ತಿದ್ಯಾ. ನೀನ್ ಹೀಗೆ ಮಾಡ್ತಿರೋ ಹಾ? ಗೊತ್ತಾಯ್ತಲ್ವಾ? ಇದೆಲ್ಲ ಏನ್ ನಡೀತಿದೆ ಕಾವ್ಯ? ಸಾರಿ. ಕಮ್ ಆನ್ ಕಾವ್ಯ, ಅವ್ರೆಲ್ರ ಮುಂದೆ ನೀನ್ ಯಾಕೆ ಆಕ್ಟಿಂಗ್ ಮಾಡ್ತಿದ್ಯೋ ಅದ್ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಮುಂದೆ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆಕ್ಟಿಂಗ್? ಮತ್ತೆ ಆಕ್ಟಿಂಗ್? ನಾನ್ ಹೇಳದ್ನಲ್ಲ ನನ್ ಮುಂದೆ ಆಕ್ಟಿಂಗ್ ಮಾಡೋದೇನು ಬೇಡ ಅಂತ. ಇಷ್ಟೊಂದ್ ಒಳ್ಳೆತನ ನಿಂಗ್ ಸೂಟ್ ಆಗಲ್ಲ, ಹಾಗೆ ನಂಗ್ ಡೈಜೆಸ್ಟ್ ಆಗಲ್ಲ. ಸೊ ಟೆಲ್ ಮಿ, ಈ ಕಹಿ ಬೇವು ಇಷ್ಟು ಸಿಹಿ ಹೇಗಾಗೋಯ್ತು? ಈ ಒಳ್ಳೊಳಾಗೋ ನಾಟಕ ಯಾಕೆ? ವೈ? ಯಾಕಂದ್ರೆ ನೇರವಾಗಿ ಬೆಣ್ಣೆ ತೆಗ್ಯಕ್ ಆಗ್ತಿರ್ಲಿಲ್ಲ. ಮನೆ ಹೊರಗಿಂದ ನನ್ ಕೈಲಿ ಏನೋ ಮಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಮನೆ ಒಳಗ್ ಬಂದು ರಿವೆಂಜ್ ತಗೊಳ್ಳೋಣ ಅನ್ಕೊಂಡೆ. ಅನುಪಮಾನ ಬರ್ಬಾದ್ ಮಾಡ್ಬೇಕು, ಮತ್ತೆ ಅಪ್ಪ ಅಮ್ಮನ್ನ ಮನೆಯಿಂದ ಹೊರಗಾಕಿ ಬೀದಿಗೆ ತಳ್ಬೇಕು. ಪಾವ್ನಿನ ಹಾಸ್ಟೆಲ್ಗೆ ಕಳಿಸ್ತೀನಿ, ಸಮರ್ಥ್ ಮತ್ತೆ ಅವ್ರ ಅಮ್ಮನ ಮನೆಯಿಂದ ಹೊರಗೆ ಹಾಕ್ತೀನಿ, ಮತ್ತೆ ನಿಧಾನವಾಗಿ ಫ್ಯಾಮಿಲಿನ ಲೈಫ್ ಇಂದ ಔಟ್ ಮಾಡ್ತೀನಿ.